ಇನ್ನು ಕಲಬುರಗಿ ಜಿಲ್ಲೆಯಲ್ಲಿ ಮುಂಗಾರು ಕೈಕೊಟ್ಟಿದೆ. ನೀರಿಲ್ಲದೆ ಭೀಮಾ ನದಿ ಬರಿದಾಗ್ತಾ ಇದೆ. ಕಲಬುರಗಿ ವಿಜಯಪುರ ಜಿಲ್ಲೆಯ ಜೀವನಾಡಿ ಭೀಮಾ ನದಿ. ಭೀಮಾ ನದಿ ಸಂಪೂರ್ಣವಾಗಿ ಬರಿದಾಗಿ ಹೋಗಿದೆ. ಕುಡಿಯೋಕ್ಕೂ ಕೂಡ ನೀರಿಲ್ಲದೆ ಜಾನುವಾರುಗಳು ಪರದಾಡ್ತಾ ಇವೆ. ಒಂದು ವಾರ ಕಳೆದ್ರೆ ಕುಡಿಯೋ ನೀರಿಗೂ ಕೂಡ ಆತಂಕ ಎದುರಾಗುವಂತಹ ಪರಿಸ್ಥಿತಿ ಇದೆ. ಅಫ್ಜಲ್ಪುರ ಪಟ್ಟಣ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಆತಂಕ ಮನೆ ಮಾಡಿದೆ. ಮಹಾರಾಷ್ಟ್ರದಿಂದ ಭೀಮೆಗೆ ನೀರು ಹರಿಸುವಂತೆ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ನೋಡಿ, ಭೀಮಾ ನದಿ ಯಾವ ಪರಿಸ್ಥಿತಿಯನ್ನ ಬಂದು ತಲುಪಿದೆ. ಕಲಬುರಗಿ ವಿಜಯಪುರ ಸೇರಿದಂತೆ ಹಲವು ಕಡೆಗಳಲ್ಲಿ ಮುಂಗಾರು ಮಳೆಯೇ ಆಗಿಲ್ಲ. ಹೀಗಾಗಿ ಅಲ್ಲಿನ ರೈತರಾಗಿರ್ಬೋದು, ಜನ ಆಗಿರ್ಬೋದು ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಒಂದು ವಾರ ಕಳೆದ್ರೆ ಮುಂದಿನ ಗತಿ ಏನು ಅನ್ನುವಂಥ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಮಹಾರಾಷ್ಟ್ರದಿಂದ ಆದಷ್ಟು ಬೇಗ ನೀರನ್ನ ಬಿಡಿಸಬೇಕು ಅನ್ನುವಂಥ ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ. ಅಫ್ಜಲ್ಪುರ್ ಮತಕ್ಷೇತ್ರ ಒಂದರಲ್ಲೇ ಭೀಮಾ ನದಿ 110 ಕಿಲೋಮೀಟರ್ ಹರಿತದೆ. ಇವತ್ತಿಗೂ 70 ಕಿಲೋಮೀಟರ್ ಸಂಪೂರ್ಣವಾಗಿ ಬತ್ತಿ ಹೋಗಿದೆ. ಭೀಮಾ ನದಿಯ ನೀರನ್ನು ನಂಬಿಕೊಂಡು ಸಾವಿರಾರು ಎಕರೆ ಕಬ್ಬನ್ನು ಇಡೀ ಅಫ್ಜಲ್ಪುರ್ ಮತಕ್ಷೇತ್ರ ಒಂದರಲ್ಲೇ ಕಬ್ಬನ್ನು ಬೆಳೀತಾ ಇದ್ದಾರೆ. ಈ ಕಬ್ಬನ್ನು ಸಂಪೂರ್ಣವಾಗಿ ಒಣಗಿ ಹೋಗ್ತವೆ. ಅದರ ಜೊತೆಗೆ ಕುಡಲಿಕ್ಕೆ ನೀರಿಲ್ಲ, ಜಾನುವಾರುಗಳಿಗೆ ನೀರಿನ ಪರಿಸ್ಥಿತಿ ಕಾಡ್ತಾ ಇದೆ. ಮಹಾರಾಷ್ಟ್ರದಿಂದ ನಮ್ಮ ಹಕ್ಕಿನ ನೀರು ಏನು ಬೇಕು ಅನ್ನೋದು ನಾವು ಏನು ಕೇಳ್ತಾ ಇದ್ದೀವಿ. ಇಲ್ಲಿ ತನಕ ನಮ್ಮ ಸರ್ಕಾರ ಗಂಭೀರವಾಗಿ ಮಹಾರಾಷ್ಟ್ರ ಸರ್ಕಾರಕ್ಕೆ ನೀರು ಕೇಳ್ತಾ ಇಲ್ಲ. ರಾಜ್ಯ ಸರ್ಕಾರ ನಮ್ಮದೇನು ಮೇನ್ ಆಗ್ರಹ ಅಂದರೆ ಮಹಾರಾಷ್ಟ್ರ ಸರ್ಕಾರಕ್ಕೆ ಒಂದು ನಿಯೋಗವನ್ನು ಹೋಗಿ ನಮ್ಮ ಹಕ್ಕಿನ ನೀರನ್ನು ಕೇಳ್ತಕ್ಕಂಥದ್ದು ಆಗಬೇಕು. ಇದು ನಮ್ಮ ಹಕ್ಕಿದೆ. ನಮ್ಮ ರೈತರು ಸಾಯ್ತಾ ಇದ್ದಾರೆ. ನಮಗೆ ಅನ್ಯಾಯ ಆದಾಗೂ ರಾಜ್ಯ ಸರ್ಕಾರ ಕಣಕ್ಕೆ ಮುಚ್ಕೊಂಡು ಕೂತ್ಕೊಂಡ್ರೆ ನಿಜಕ್ಕೂ ಈ ರಾಜ್ಯಕ್ಕೆ ಅನ್ಯಾಯ ಆಗ್ತದೆ ಅಂತ ಹೇಳಿ ಹೇಳಿಕೆ ಬಯಸ್ತೇನೆ. ಇನ್ನು ಈ ಕುರಿತಂತೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ರಾಜ್ಯದಲ್ಲಿ ಮುಂಗಾರು ಆರಂಭವಾಗಿ ಸುಮಾರು 20 ದಿನಗಳೇ ಕಳೆದಿದೆ. ಆದರೆ ಇಲ್ಲಿವರೆಗೂ ಕೂಡ ಕಲಬುರಗಿ ಜಿಲ್ಲೆಯಲ್ಲಿ ವರುಣರಾಯ ಕೃಪೆ ತೋರ್ತಿಲ್ಲ. ಕಳೆದ 20 ದಿನಗಳಿಂದ ಒಂದೇ ಒಂದು ಹನಿ ಮಳೆ ಕೂಡ ಬಂದಿಲ್ಲ. ಹೀಗಾಗಿ ಏನು ಸದ್ಯ ಇಡೀ ಕಲಬುರಗಿ ಜಿಲ್ಲೆಯಾದ್ಯಂತ ಈ ಬಾರಿ ಭೀಕರ ಬರಗಾಲದ ಛಾಯೆ ಏನು ಕಂಡು ಬರ್ತಾ ಇದೆ. ತೀವ್ರ ಬರಗಾಲದ ಏನು ಅಂತಂದರೆ ಆತಂಕ ಎದುರಾಗಿರ್ತಕ್ಕಂಥದ್ದು. ಅದೇ ಹಿನ್ನೆಲೆಯಲ್ಲಿ ಸದ್ಯ ಕಲಬುರಗಿ ಜಿಲ್ಲೆಯ ಜೀವನಾಡಿ ಅಂದರೆ ಕಲಬುರಗಿ ಮತ್ತು ವಿಜಯಪುರ ಜಿಲ್ಲೆಯ ಜೀವನಾಡಿ ಆಗಿರ್ತಕ್ಕಂಥ ಭೀಮಾ ನದಿ ಸಂಪೂರ್ಣ ಬರಿದಾಗಿರ್ತಕ್ಕಂಥದ್ದು. ಹೆಚ್ಚು ಕಮ್ಮಿ ಏನು ಇಡೀ ಜಿಲ್ಲೆಗೆ ಇದೇ ನದಿ ಏನು ಅಂತಾರೆ ಜೀವನಾಡಿ ಆಗಿತ್ತು. ಕಳೆದ ವರ್ಷ ಇದೇ ಜೂನ್ನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಈ ಭೀಮಾ ನದಿಯಲ್ಲಿತ್ತು. ಆದರೆ ಈ ಬಾರಿ ಕಳೆದ 20 ದಿನಗಳ ಕಳೆದರೂ ಕೂಡ ಮುಂಗಾರು ಮಳೆ ಬರದ ಹಿನ್ನೆಲೆಯಲ್ಲಿ ಸದ್ಯ ಇಡೀ ಭೀಮಾ ನದಿ ಏನಿದೆ ಬಿಕೋ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ನೀವು ಕೂಡ ದೃಶ್ಯದಲ್ಲಿ ನೋಡ್ತಿದ್ದೀರಿ ಯಾವ ರೀತಿ ಅಂತಂದರೆ ಇಡೀ ಭೀಮಾ ಒಡಲು ಏನಿದೆ ಸಂಪೂರ್ಣವಾಗಿ ಬರಿದಾಗಿರ್ತಕ್ಕಂಥದ್ದು. ಕೇವಲ ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ನೀರಿದೆ. ಅದು ಇನ್ನೂ ಒಂದು 15 ದಿನ ಕಳೆದರೆ ಆ ನೀರು ಕೂಡ ಮಾಯವಾಗುವಂಥ ಪರಿಸ್ಥಿತಿ ಇದೆ. ಜಾನುವಾರುಗಳಿಗೂ ಕೂಡ ನೀರು ಕುಡಿಯೋಕ್ಕೆ ಆಗದಂಥ ಪರಿಸ್ಥಿತಿ ಸದ್ಯ ನದಿಯಲ್ಲಿರ್ತಕ್ಕಂಥದ್ದು. ಸುಮಾರು ಏನಂತಾರೆ ಜಾನುವಾರುಗಳು ನೀರು ಕುಡಿಬೇಕಂದ್ರೂ ಸಾಕಷ್ಟು ಮೀಟರ್ ಗಟ್ಟಲೆ ಏನು ಅಲೆದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಖುದ್ದು ನಮ್ಮ ಜೊತೆ ರೈತರಿದ್ದಾರೆ, ಏನು ಹೇಳ್ತಾರೆ ಅಂತ. ಈಗ ಅಜಯ್, ಈ ವರ್ಷ ಏನು ಮಳಿನೇ ಬಂದಿಲ್ಲ, ಭೀಮಾ ನದಿ ಪೂರಾ ಖಾಲಿ ಆಗಿಬಿಟ್ಟದ. ಎಷ್ಟು ತ್ರಾಸಾಗ್ಯದ ನಿಮಗೆ? ಏನೂ ಇಲ್ಲ ರೀ, ನೀರಿನಲ್ಲಿ ಏನಿಲ್ಲ. ಭೀಮಾ ನದಿ ಖಾಲಿ ಆಗ್ಯದ ರೀ. ಅಡವಿಯಲ್ಲಿ ಏನೂ ಇಲ್ಲ ರೀ, ಒಣಗಿ ಸ್ವಚ್ಛ ಅದಾವ ರೀ. ಭೀಮಾ ನದಿಯಲ್ಲಿ ಊರನ್ನ ನೀರು ಬಂದು ಗಟ್ಟರದಾಗ ಬಿದ್ದು ನೀರೇ ಇಟ್ಟು ದನ ಕರ ಕೊಡ್ಲಿಕ್ಕೆ ರೀ. ಎಲ್ಲಿ ನೀರಿನ ಅಸ್ತವ್ಯಸ್ತ ರೈತಿಗೆ ಭಾಳ ತ್ರಾಸದ, ಭಾಳ ಅಸ್ತವ್ಯಸ್ತದ ರೀ. ಏನಿಲ್ಲ, ತೊಂದರೆ ಇಲ್ಲ ರೀ, ಭಾಳ ತೊಂದರೆ ಅದ ರೀ. ದಿನ ನೀರು ನಿಮ್ಮ ದನಗಳಿಗೆ ನೀರು ಕುಡಿಸ್ಬೇಕಂದ್ರೆ ಭಾಳ ತ್ರಾಸ ಮಾಡ್ಲಿಕ್ಕೆ ತ್ರಾಸ ಅದ ರೀ. ನೀರಿನ ದನಗೋದು ಎಲ್ಲ ಮನುಷ್ಯರಿಗೂ ತ್ರಾಸ ಅದ ರೀ ನೀರಿಂದು. ಹಂಗೆ ಏನು ನೀರು ಅಮ್ಮಚಮ್ಮನೆ ಇಲ್ಲ ರೀ. ಹೊಳೆಯಲ್ಲಿ ಇಲ್ಲ, ಊರ ಬೋರ್ಗಳು ಒಣಗ್ಯಾವ, ಅಡವಿನ ಬೋರ್ ಒಣಗ್ಯಾವ ರೀ, ಹೊಳಿ ಒಣಗ್ಯದ. ಇದ್ದಿದ್ದು ಹತ್ತಿ ಕಬ್ಬಿನ ಪೀಕ್ ಎಲ್ಲ ಒಣಗಿ ಹೋಗ್ಯದ ರೀ. ಸ್ವಲ್ಪ ಈಗ ಇಲ್ಲೊಂದಿಷ್ಟು ನೀರು ಕಾಣ್ಲಕತ್ತದ. ಇನ್ನೊಂದಿಷ್ಟು ದಿನ ಮಳೆ ಬರಲಿಲ್ಲ, ಅದನ್ನೂ ಬರಲ್ಲ. ಮುಂದೆ ಏನು ಮಾಡ್ತೀರಿ? ಒಣಗ್ಯದ ರೀ, ಒಣಗ್ಯಾವ್ರಿ. ಒಟ್ಟು ಒಣಗಿ ಹೋಗ್ಯಾವ್ರಿ. ಏನೇ ಇಲ್ಲ ರೀ, ಕಬ್ಬಿನಲ್ಲಿ ಏನೇನೂ ಇಲ್ಲ ರೀ. ದನಗಳಿಗೆ ಇನ್ನೂ ತಿಲ್ಲಾರ್ದಂಗೆ ಆಗ್ಯಾವ ಹೋಗ್ಯಾವ್ರಿ. ನಮ್ಮನ್ನ ಅಸ್ತವ್ಯಸ್ತದ ನೋಡಿರಿ. ಅಲ್ಲ, ನದಿಗೆ ಒಂದು ಬಗ್ಸಿ ನೀರು ಹುಡುಕಾಡೋ ಪರಿಸ್ಥಿತಿ ಇಲ್ಲ ರೀ. ನದಿಗೆ ಒಟ್ಟು ಇಲ್ಲೇ ಅಲ್ರಿ, ಇಲ್ಲೇ ನದಿಯೊಳಗೆ ನೀವು ತೊಗೊಂಡು ಹೋಗ್ತಿರಲ್ಲ. ಏನಾದ್ರಿ ಏನೂ ಇಲ್ಲ ರೀ, ಪೂರಾ ಭಯಾನ ಅದ ರೀ. ಏನೇನೇನು ಇಲ್ಲ ರೀ, ಭಾಳ ರೈತಿಗೆ ಹೈರಾಣ ಅದ ರೀ, ದನ ಕರಿಗೆ ಹೈರಾಣ ಅದ ರೀ. ಇವಿಷ್ಟು ಏನು ರೈತರ ಮಾತುಗಳು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.